ಎಷ್ಟು ಚಂದ ಆಗಿತ್ಲಿ ನಿನ್ ಡ್ರೆಸ್. ಭಾಳ ಚಂದ ಆಗಿತ್ತು ನೋಡ್ಲಿ. ಹೊಸದನ ಏನ್ ಪೀಸ್ ತಗೊಂಡಿದ್ದೇನ? ಇಲ್ಲ ಲೇವಾ, ಹಳೇದಿದು ಸೀರೆ ನಮ್ಮ ಅತ್ತಿ ಹೊಲ್ದಾಳ ಇದನ್ನ. ಒಂದ ಇದು ಲೆಗ್ಗಿನ್ಸ್ ಇತ್ತ, ಗ್ರೀನ್ ಕಲರ್ ವೇಲ್ ಇತ್ತ, ಅದಕ್ಕೆ ಮ್ಯಾಚ್ ಆಗತ್ತಂತ ಹಾಕೊಂಡ್ ಬಂದೆ. ಎಷ್ಟು ಚಂದ ಹೊಲಿತಾಳಿ ನಿಮ್ಮ ಅತ್ತಿ. ನಿನ್ನ ಹೋಗ್ರು ಭಾರಿ ಸಖತ್ತಾಗೈತ್ಲಿ ಪಾರಿ. ಎಷ್ಟು ಚಂದ ಕಾಣಕತ್ತಿ ಗೊತ್ತನ. ಸಾಕು ಹೋಗಳಿದ್ದೆ ನೋಡ್ಲಿ ಶಿವಲಿಲಿ ಗಾ. ಮತ್ತ ಆಕಿ ಕೂಡನ ಸೇರಾಳ ನೋಡು. ನೀ ಎಷ್ಟು ಹೇಳಿ ಬಂದ್ರು ಮತ್ತ ಆಕಿ ರೇಣಿ ಅವ್ರು ಕೂಡ ಸೇರಾಳ ನೋಡು. ತಡಿ ಮಾಡ್ತೀನಿ, ಈಗ ಕೇಳ್ತೀನಿ. ಏ ರೇಣಿ, ರೇಣಿ ಬಾ ಇಲ್ಲೇ. ಈ ಡೌಲಿದಂದು ಭಾಳ ಆಗೈತ್ಲಿ ನೋಡು. ಇಷ್ಟು ಕರೆದ್ರು ಸುಮ್ಮನೆ ಇದ್ದಾಳ. ತಡಿ ಮಾಡ್ತೀನಿ. ರೇಣಿ, ರೇಣಿ ಇಟ್ಟು ಹೋದ್ರಿದ್ರು ಗಪ್ನ ನಿಂತಿಯಲ್ಲ. ಏನು ನೀನು ನನ್ ಕೂಡ ಅಡ್ಡಾಡೋದು ಬಿಟ್ಟು ಆಕಿ ಕೂಡ ಅಡ್ಡಾಡಕತ್ತಿಯಲ್ಲ. ನಿನಗ ನೀನು ಏನ್ ಹೇಳಿದ್ವಿ ನಾವು? ನೀ ಏನಾರ ಹೇಳ್ಕೊ. ನೀನು ಕಾಲೇಜ್ ನಂದು ತಂದು ಮನ್ಯಾಗ ಹಚ್ಚಕ್ ಹೋಗ್ಬೇಡ. ನೋಡ್ಲಿ, ನಾವು ಯಾವಾಗಿದ್ರು ಪಾರಿ ನಾನು ಗೆಳತನ ಐತ್ ನಮ್ದು. ಇಂದ ನೀನ್ ಇದಲ್ಲ. ಮನೆ ಮನೆಗೆ ಹೋಗಿ ಎದುರಿಸಿ ಬರ್ತಾರ. ಸೋಲ್ತೀನಿ ನನ್ನ ಭಯಕ್ಕ. ಅಷ್ಟು ಧೈರ್ಯ ಇತ್ತಂದ್ರ ಎದುರಿಸ್ಬೇಕು. ನನ್ ಸೋಲ್ಸಾಕ್ ಆಗಂಗಿಲ್ಲ ಅಂತ ಈ ತರ ಮಾಡೋದು. ನೋಡ್ ಪಾರಿ, ನಾನು ನಿನ್ ಸುದ್ದಿ ಬಂದಿಲ್ಲ. ನೀನ್ ನನ್ ಕೂಡ ಮಾತಾಡಕ್ ಹೋಗ್ಬೇಡ. ಬರಬರಿ ಹೇಳಿದ್ ನೋಡ್ಲೆ ಪಾರಿ. ನಿನಗೆ ಗೆಲ್ತೀನಿ ಅನ್ನೋದಿಲ್ಲ. ಅದಕ್ಕೆ ರೇಣಿಯರ್ ಮನೆಗೆ ನನಗೆ ಯಾರು ಭಾಳ ಕ್ಲೋಸ್ ಅದಾರ ಅವ್ರವ್ರ ಮನೆಗೆ ಹೋಗಿ ಬೆದ್ರಿಕೆ ಹಾಕಿ ಬರಾಕತ್ತಿ. ನಿನಗ ನನ್ನ ಗೆಲ್ಲುವಷ್ಟು ನೀರಿಲ್ಲ. ನನ್ನ ನೀನು ಗೆಲ್ಲಲಾರೆ. ಬರೋಬ್ಬರಿ ಹೇಳಿದ್ ನೋಡ್ಲಿ. ಈಗ ಗೆಲ್ಲಕ್ ಆಗದೇ ಇಲ್ಲ. ಯಾರಿಗನ್ನಕತ್ತಿ? ನನಗ ನಿನ್ ಗೆಲ್ಲಕ್ ಆಗಲ್ಲ ನೋಡಕತ್ತಿ. ನಾನೇ ಇಲೆಕ್ಷನ್ಯಾಗ ಗೆಲ್ಲೋದು. ಹೋಗ್ಲೇ ಕಂಡೀನಿ. ಆಸ್ತಿ ಇತ್ತಂದ್ರ ನ್ಯಾಯಯುತವಾಗಿ ಇದನ್ ಮಾಡ್ಬೇಕು. ಹೋಗಿ ಎಲ್ಲಾರ ಮನೆಗೆ ಹೋಗಿ ಅಂಜೆನ್ಸಿ ಬರಬಾರ್ದು. ನೀನು ನಿಮ್ಮವ್ನ ಕರ್ಕೊಂಡು ಹೋಗಿ ಹೇಳೇ ಬಂದಿಯಲ್ಲ. ಕಾಲೇಜ್ನಾಗ ರಾಜಕೀಯ ಮಾಡೋದ್ ಬಿಟ್ಟು ಹೊರಗೆ ಸತ್ಯಕರ ರಾಜಕೀಯ ಮಾಡ್ತೀಯಲ್ಲ, ಮನ್ಯಾಗ ಸತ್ಯಕರ. ಇದು ಕಾಲೇಜ್ ಕ್ಯಾಂಪಸ್ನಾಗ ಎಟ್ಟ ಇಟ್ಕೋಬೇಕಲ್ಲ, ಹೊರಗೆ ಇಟ್ಕೋಬಾರ್ದು ಅದನ್ನ. ನಿನಗೆ ಅಷ್ಟಿತ್ತಂದ್ರ ನಾನು ಗೆದ್ದು ತೋರಿಸು. ಹೌದಾ ಅಂತೀನಿ. ನಾನು ಎಲ್ಲ ಗೆಲ್ತೀನಿ ನೋಡಕಂತಲೇ ಪಾರಿ. ನಿನ್ನ ಮನ ಮುಗಿಸ್ತೀನಿ. ಹೋಗ್ಲೇ, ಬರೀ ಬಾಯಿ ಲೆಟ್ಟ ಬೊಗಳಿ ಬಿಡ್ತಿ. ನೀ ಏಟದಿ ಅನ್ನೋದು ಗೊತ್ತಿಲ್ಲ. ಬರೀ ನಿನ್ನ ಬಾಯಿ ಏಟ. ಒಂದ್ ಕೈ ನೋಡ್ಕೊಂತೀನಿ. ನಿನ್ನ ಯಾರ ಕೈ ನೋಡ್ಕೊ? ಒಂದ ಕೈ ಯಾಕೆ ನೋಡ್ಕೊಂತಿ? ಓಡಿ ಹೋದ್ಲು. ಎಲ್ಲಾರ ಮನೆಗೆ ಹೋಗಿ ರೂಮ್ ಕರ್ಕೊಂಡು ಹೋಗಿ ಡ್ರಾಮಾ ಆಡಕತ್ತಾಳ. ಅವ್ ಬೆದರಿಕೆ ಹಾಕಕ್ಕೆ ಬರಕತ್ತಾಳ. ಅವರು ಒಂದಿಟ್ಟು ಎಲ್ಲಾರಿಗೂ ಬಡ್ಡಿ ಸಾಲ ಕೊಟ್ಟಾಳ. ಎಲ್ಲಾರಿಗೂ ದೊಡ್ಡ ಸ್ಥಾನ ತೋರ್ಸಕೊಂಡ. ಅದಲ್ಲಿ ಕುಣಿಲಾರ್ಬೇಕು, ಇನ್ನೆಲ್ಲ ಡೊಂಕಂದ್ಲು ಅಂತ ಕುಲಕ್ ಸೇರ್ಬೇಕು ಶಿವಲಿಲಿ. ನೋಡು, ಯಾರೇನಾದ್ರು ಹೇಳಿ ಕೇಳ್ಕೊಳಕ್ ಹೋಗ್ಬೇಡ. ನಾವ್ ತಣ್ಣಗ ಅಲ್ಲೇ ಊರಾಗಿದ್ವಿ. ಒಳಗೆ ಕರ್ಕೊಂಡ್ ಬಂದ್ರಿ ನಮ್ಮನ್ನ. ಅಲ್ಲೇ ಇದ್ದು ಬಿಡ್ತಿದ್ವಿ. ಈಗ ನೋಡಿದ್ರಿಲ್ಲ ಅಕ್ಕ ಬಾಯಿ ಬಂದಂಗ ಹೆಂಗ್ ಮಾತಾಡಿದ್ಲ. ಇನ್ನು ಊರಾನ್ ಮಂದಿ ನನ್ನ ಬಗ್ಗೆ ಬಾಯಿ ಬಂದಂಗ ಮಾತಾಡ್ತಾರ್ರಿ. ನಾನು ಇಷ್ಟು ವರ್ಷ ನಿನ್ನಲ್ಲಿ ಇಟ್ಟೆ. ಈಗ ನನಗ ಬರುದು ಹೋಗುದು ಆಗಂಗಿಲ್ಲ. ನಿನಗೆ ಗೊತ್ತೈತಿ ನನ್ನ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ. ಇಂದ ನಾಳೆ ಅನ್ನೋಂಗದೀನಿ. ನಾಳೆ ನನಗೇನ್ ಕಿನ್ನರ ಆತಂದ್ರ ನಾನು ನಿಮ್ನ ನೋಡ್ಕೊಳೋರು ಯಾರು? ದಯವಿಟ್ಟು ಹಂಗತಿ ಅನ್ನಕ್ ಹೋಗ್ಬೇಡ್ರಿ. ನಿಮ್ಗೇನು ಆಗಂಗಿಲ್ಲ. ಶಶಾಂಕ, ತಮ್ಮ ತಂಗಿ ಕರ್ಕೊಂಡು ಆಟ ಆಡಕ್ ಹೋಗಿ ಹೊರಗೆ. ಅಂದಂಗ ನೀವು ಮನ್ಯಾಗ ನಿಮ್ಗೆ ಹಿಂಗತಿ ಆಗಿದ್ದು ಹೇಳಿಲ್ಲನ? ನಾ ಏನು ಹೇಳೇ ಇಲ್ಲ. ಅಲ್ಲ, ನಿಮ್ಮ ಅಕ್ಕ ನಂದೇನು ಕೇಳಂಗಿಲ್ಲ. ಯಾವಾಗ ಹೇಳಿಕೀಗ ನಾನು ಯಾವಾಗ ನೋಡಿದ್ರು ನಿಮ್ಮ ಅಕ್ಕ ರೊಕ್ಕ ರೂಪಾಯಿ ಬರೀ ಇದನ್ನ ಕೇಳ್ತಿದ್ಲು. ಒಂದು ದಿನ ನಾನು ಸುಖ ಸಂತೋಷ ಕೇಳಿಲ್ಲ. ಈಗನು ಒಂದು ದಿನ ನೀವ್ ಹೆಂಗದಿರಿ, ತಿಂದ್ರೇನ ಉಂಡ್ರೇನ ಅಂತ ಕೇಳಂಗಿಲ್ಲಕಿ. ಏನ್ ಮಾಡಕ್ಕಾಗತ್ತ ಅಂತಕಿ ಹೆಂಗ್ ಹೇಳಿ ನಾನು? ಮಗಗರ ವಿಚಾರ ತಿಳಿಸ್ಬೇಕ್ರಿ ನೀವು. ಅಯ್ಯೋ, ಅವ ಮಲ್ಲಪ್ಪ ಒಂಥರ ಮನುಷ್ಯನ. ಹೆಂಗ ತಿಳಿಸ್ಲಿ ಅವಂಗ? ಈಗ ಏನಾರ ಹೇಳಿದ್ನಿ ಅಂದ್ರ ಕುಸ್ತ ಹೋಗ್ಬಿಡ್ತಾನವ. ಈಗ ಅವಂದು ಲಗ್ನ ಫಿಕ್ಸ್ ಆಗೈತಿ. ಮನೆ ಅಂತವ್ಲಿನ ಹೆಣ್ ತೆಗ್ದತಿ. ಲಗ್ನ ಆಗಿಂದ ಒಂದಿನ ನೋಡ್ಕೊಂಡು ಹೇಳ್ತೀನಿ. ಇಲ್ಲಿ ಊರಾಗ ಏನೇನ್ ಮಾತಾಡ್ಕೋತಾರೋ ಏನೇನಿಲ್ಲ. ಯಾರು ಏನು ಅನ್ನಂಗಿಲ್ಲ. ನಾ ಎದಕ್ ಕರ್ಕೊಂಬಂದಿನ ಹೇಳು? ನಿನಗ ಮಂದಿ ಕೈಲಿ ಅನಸಕ್ ಕರ್ಕೊಂಬಂದಿಲ್ಲ. ಏನ್ ಕಿನ್ನಾರ ಆಗಿ ಇತ್ತಾಗ ಬಂದಾಗ ಇಲ್ಲೇ ತೀರ್ಕೊಂಡ್ಬಿಟ್ನಿ ಅಂದ್ರ? ದಯವಿಟ್ಟು ಅಂತ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮನ್ ಬಿಟ್ಟು ಯಾರದಾರ ನನಗ? ಅಲ್ಲಲ್ಲ, ನನ್ನ ಮಾತು ಕೇಳಿಲ್ಲ. ಏನ್ ಕಿನ್ನಾರ ಆತಂದ್ರ ನೀನ್ 3 ಮಕ್ಳು ಕರ್ಕೊಂಡು ಅಲ್ಲಿ ಏನ್ ಮಾಡ್ತಿ? ಕಡಿಕ ಇಲ್ಲಿ ಇದ್ದೆ ಅಂದ್ರ ನಮ್ಮ ಮಲ್ಲಪ್ಪ ಅಂತ ಹುಡುಗಲ್ಲ, ಕಣ್ಣಿಲೆ ನೋಡಂಗಿಲ್ಲ. ಕಡಿಕ ಅವನಾರ ಎಡಬಲ್ಲ ನೋಡ್ಕೊಂಡು ಹೋಗ್ತಾನ ಅನ್ನೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿಟ್ಟೆ ನಾನು. ನಂದು ಜೀವ ಇವತ್ತು ನಾಳೆ ಹೋಗುವಂಗೈತಿ. ಎಂದ ನಾ ಹೊಕ್ಕಿನೋ ಭಗವಂತಗ ಗೊತ್ತು. ಅರೆ, ಬಿಟ್ಟೋಗು ಮಾತಾಡಕ್ ಹೋಗ್ಬೇಡ್ರಿ ನೀವು. ಹುಚ್ಚೆ ಆತಾರನ ಆಗ್ಬೇಡ, ಸಮಾಧಾನ ಮಾಡ್ಕೊ. ನನಗ ಈ ಜಗತ್ನೇ ನಿಮ್ಮನ್ನ ಬಿಟ್ರೆ ಯಾರು ಇಲ್ಲ. ಅಕ್ಕ ನೋಡಿದ್ರಿ ಇಲ್ಲಿ ಹೆಂಗಂದ್ಲ. ಮಗಳ ವಯಸ್ಸಿನಾಕಿದಿ, ನಿನಗೆ ಅರವಿಂದ ಜನ್ಮ ಬೇಡನ, ಮುದುಕನ್ ಮದುವೆ ಹೇಗೆ ಅಂತಂದ್ರು. ನನ್ನ ಪರಿಸ್ಥಿತಿ ಹೆಂಗಿತ್ತಂತ ಅವ್ರಿಗೆ ಏನು ಗೊತ್ತೈತಿ? ಹೋಗ್ಬಿಡ, ಅದಕ್ಕೇನು ಗೊತ್ತೈತಿ? ಅದಕ್ಕೇನು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಮಾತಾಡ್ತಾಳ ಹಂಗ. ನಿಮ್ಮಪ್ಪ ಮಾಡಿದ್ದು ಉಪಕಾರ ನನ್ನ ತಲೆ ಮ್ಯಾಗಿತ್ತು. ಇವತ್ತಿನ ದಿನಾನ ಏನಾರ ಆಗಿನಂದ್ರ ಅದಕ್ಕೆ ನಿಮ್ಮಪ್ಪನ ಕಾರಣ. ನೀವು ಅವತ್ತ ನನ್ನ ಕೈ ಹಿಡಿಲಿಕ್ಕಂದ್ರ ನಮ್ಮ ಕಾಕರೆಲ್ಲ ನನ್ನ ಮುಗಿಸ್ಬಿಡ್ತಿದ್ರು. ನನ್ನ ಪರಿಸ್ಥಿತಿ ಏನಾಕಿತ್ತೋ ಏನೋ. ಅದು ಗೊತ್ತಾಗಿ ಅಲ್ಲನ ನಾನು ನಿನ್ನ ತಾಳಿ ಕಟ್ಟಿದ್ದು. ಯಾರಿಗೂ ಗೊತ್ತೈತಿದ್ ವಿಚಾರ? ಯಾರಿಗೂ ಗೊತ್ತಿಲ್ಲ. ಸಮಯ ಸಂದರ್ಭ ಅರ್ಥ ಮಾಡ್ಕೊಂಡಂಗಿಲ್ಲ. ವಯಸ್ಸಿನ್ಯಾಗ ಎಷ್ಟೋ ಸಣ್ಣಕಿ ನೀನು. ಸಣ್ಣಕ್ಕೆ ಆದ್ರೂ ನಿನಗೆ ತಿಳುವಳಿಕೆ ಭಾಳ ಐತಿ. ಆದ್ರೆ ನನ್ನ ಹೆಂಡತಿಗೆ ತಿಳುವಳಿಕೆ ಮಟ್ಟನೇ ಇಲ್ಲ. ನಾನು ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇಷ್ಟು ದೊಡ್ಡ ಮಕ್ಕಳದವು.
ಒಂದು ದಿನ ನನ್ನ ಕಷ್ಟ ಸುಖ ಕೇಳಿಲ್ಲ ನಿನ್ನ ಅಕ್ಕ. ನಾ ಹೇಳ್ತಿದ್ ನೋಡು, ಯಾರು ಏನೇ ಅನ್ಲಿ, ನಂಗೆ ಯಾರು ಏನಂದ್ರು ನೀನು ಕಿವಿ ಹಾಕೊಳಕ್ ಹೋಗ್ಬೇಡ. ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡು ಹ್ಮ್ ಅನ್ಕತಾನೆ. ಈ ಮನೆಗೆ ಇನ್ನೊಂದ್ ಸ್ವಲ್ಪ ದಿನ ನೋಡ್ಕೊಂಡು ಆ ಮನೆ ಕರ್ಕೊಂಡು ಹೋಗ್ತೀನಿ. ತೋಟದ ಮನೆಯಾಗ ಇಡ್ತಿದ್ದೆ ನಿಮ್ಮನ್ನ. ಆದ್ರ ತೋಟದ್ದು ದೂರ ಭಾಳ ಐತಿ, ಊರ್ ಬಿಟ್ಟು ದೂರ ಭಾಳ ಐತಿ. ಹುಡುಗರನ್ನ ಸಾಲಿ ಹಚ್ಚಿದ್ವಿ ಅಂದ್ರ ಆ ಹುಡುಗರು ಹೋಗಕ್ಕ ಬರಕ ಅನುಕೂಲ ಆಗಂಗಿಲ್ಲ. ಅದಕ್ಕೆ ಬ್ಯಾಡ ಅಂತ ಬಿಟ್ಟಿದ್ದ. ಯಾರು ಏನಂದ್ರು ಹಚ್ಕೊಳಕ್ ಹೋಗ್ಬೇಡ ಆಯ್ತಾ. ಸರಿ ಆಯ್ತ್ರಿ. ಮನೆಗೆ ಒಂದಿಷ್ಟು ಸಾಮಾನ ರೀಸನ್ ತೊಗೊಂಬರ್ತೀನಿ. ಹುಡುಗರಿಗೆ ಏನಾರು ಮಾಡ್ಕೊಡು, ಹೊಟ್ಟೆ ಹಸ್ತಿರ್ಬೇಕು ಹುಡುಗರಿಗೆ. ಸರಿ. ಇವ್ರು ಏನಾದರೂ ಬಂದು ನನ್ನ ಕೈ ಹಿಡ್ಕೊಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಿತ್ತು ನಮ್ಮ ಕಾಕರು ನನ್ನ ಈ ಭೂಮಿ ಮೇಲೆ ಬದುಕಾಕ ಬಿಡ್ತಿದ್ದಿಲ್ಲ. ಇವ್ರು ಅದಾರ ಅಂಥೇಳಿ ನಂದು ಜೀವನ ಚಂದಗೈತಿ. ಹಿಂದಿ ವಯಸ್ಸಿನವನ್ನ ಲಗ್ನ ಆದ್ಲಂತಾರ. ಆದ್ರೆ ನನ್ನ ಪರಿಸ್ಥಿತಿ ಏನು ಗೊತ್ತು? ಎಲ್ಲರೂ ಹಾಗೆ ಮಾತಾಡ್ತಾರೆ. ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಲಿಕ್ಕಂದ್ರೆ ಇವತ್ತಿನ ದಿನ ನನ್ನ ಪರಿಸ್ಥಿತಿ ಏನು ಹಾಕಿತ್ತೋ ಏನೋ. ಇವ್ರಿಗೂ ಏನಾಗುತ್ತೋ ಏನೋ. ಪಾಪ ಇವ್ರಿಗೆ ಆರಾಮ ಬೇರೆ ಇಲ್ಲ. ಭಗವಂತ ನನಗೆ ಒಳ್ಳೆ ಜೀವನ ಕೊಡಲೇ ಇಲ್ಲ. ದೇವರಲ್ಲಿ ಕೇಳ್ಕೊತೀನಿ ನನ್ನ ಅರ್ಧ ಆಯುಷ್ಯ ನಮ್ಮ ಮನೆಯವ್ರಿಗೆ ಕೊಡು ಅಂತ ಹೇಳಿ. ಲೇ ಮಾಣಿಗೇಡಿ ಅಕ್ಕ, ಬರ್ರಿ ಅಕ್ಕ. ನಿನ್ನ ಕೈಲೇ ಚಾ ಮಾಡಿಸ್ಕೊಂಡು ಕುಡಿಯಾಕ ಬಂದಿಲ್ಲ ನಾನು. ಊರು ಮಾಣಿಗೇಡಿ, ತಂದೆ ವಯಸ್ಸಿನವನ್ ಲಗ್ನ ಆಗಿ ಆಸ್ತಿ ಸಂಬಂಧ ಲಗ್ನ ಆಗಿ ನನ್ನ ಜೀವನ ಹಾ ಮಾಡಿಟ್ಟಲ್ಲೇ ಮಾಣಿಗೇಡಿ. ಎಲ್ಲೋ ಹಾ ಬಾಯಿ ಬಿದ್ದಿದ್ರಿ ಇಬ್ರು. ಮತ್ತ ಊರಿಗೆ ಕರ್ಕೊಂಬಂದ್ಯಾ ಅಲ್ಲಿ? ಇಲ್ಲೇ ನಮ್ಮ ಮರ್ಯಾದೆ ಕಳಿಬೇಕಂತ ಕರ್ಕೊಂಬಂದ್ಯಾ ಹೋದಿಲ್ಲ? ಆಸ್ತಿ ಸಂಬಂಧ ಲಗ್ನ ಆಗಿ ಇಟ್ಟೆಲ್ಲ ಮಾಡ್ಕೊಂಡು ನೋಡಿಲ್ಲೇ ನಾ ಹೇಳ್ತೀನಿ. ಅಕ್ಕ ನನ್ನ ಮಾತೊಂದಿದೆ ಕೇಳು. ನಿನ್ನ ಮಾತು ನಾ ಯಾಕೆ ಕೇಳ್ಬೇಕಲ್ಲೇ ಮಾಣಿಗೇಡಿ? ನನಗೇನು ಬಂದತ್ ಅಂತದು? ನೋಡೋ ನನ್ನ ಮಾತು ನೀ ಕೇಳು. ನನ್ನ ಗಂಡನ ಬಿಟ್ಟು ಈ ಊರು ಬಿಟ್ಟು ರಾತ್ರಿ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋದಿ ಬೇಸಿ ಆತು. ಇಲ್ಲ ಅಂದ್ರೆ ನಾ ಹರಿದು ಹರಿಪಲ್ಯನ ಮಾಡ್ತೀನಿ. ಹುಷಾರಿಂದ ಇರು ಅಕ್ಕ. ನಾ ಈ ಊರು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಕ್ಕ. ಹೋಲಿಕಂದ್ರನ ಈ ಮನಿಗೆ ಬೆಂಕಿ ಹಚ್ತೀನಿ. ಹುಷಾರಿಂದ ಇರು. ನಾ ಒಂದ ಮಾತು ಹೇಳ್ತೀನಿ. ಈ ಮನಿ ಬಿಟ್ಟು ಹೋದಿ, ನನ್ನ ಗಂಡನ ಬಿಟ್ಟು ಹೋದಿ ಚಂದ ಇರ್ತತಿ. ಇಲ್ಲ ಅಂದ್ರ ಮತ್ತ ಹೊರಕ್ ಹರಿತೈತಿ ನೋಡು. ನಾಳೆ ಮುಂಜಾನೆ ಎದ್ದು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕ ಅಕ್ಕ. ನನ್ನ ಮಾತು ಕೇಳು ಅಕ್ಕ. ಹೋಗಲೇ ಆಕಂತ ಬಂದಾಳಿಕಿ ಪಕ್ಕ. ಲೇ ಹುಂಚಿ ಪಕ್ಕ, ನಾವೇ ಜಗ ಖಾಲಿ ಮಾಡು. ನನ್ನ ಪರಿಸ್ಥಿತಿ ಯಾರ್ದು ಅರ್ಥ ಆಗ್ತಾ ಇಲ್ಲ. ನಾಗಿ ನಮ್ಮ ಪಾರವನ್ನ ಇವತ್ತ ನೋಡಕ್ ಬರ್ತಾರ. ತಯಾರು ಮಾಡ. ಹಂಗ ಸುಮ್ಮನೆ ಸಂಕ್ಷಿಪ್ತ ಬಂದು ಹೋಗ್ತಾನ ನನಗೆ ಗೆಳೆಯ. ಯಾರು ಪಾರವನ್ ತೋರ್ಸುದ? ಮನ್ಯಾಗ ಹಿರೇಕಿ ಅಗಳ ಬೇಕಿ ಆಕಿನ ಬಿಟ್ಟು ಪಾರವನ್ ತೋರ್ಸುದನ? ಏನ್ ಹೇಳಕತಿ ಬೇವ? ಮತ್ತ ನಿಮ್ ತಂಗಿ ಮಗಳು ಆಕಿತಿನ ದೊಡ್ಡಕ್ಕೆಲ್ಲನ ಪಾರವಂಕಿನ ಮೊದ್ಲಕ್ಕ ಆಕಿನ ತೋರ್ಸುನು, ಹಿಂದೆಗಡೆ ಈಕಿ ಅಲ್ವೇ. ಅವ್ರಿಗೆ ಫೋಟೋ ತೋರ್ಸಿನ ನಾನು. ಮತ್ತು ಅವರು ನಮ್ಮ ಪಾರವನ್ನ ಒಪ್ಕೊಂಡಾರ. ಮತ್ತು ಬೇರೆ ಮಂಟಾನ ಹುಡ್ಕೊಂಡು ಅಂತಾಳ ಈಕಿಗೆ. ನಿಮ್ಮ ತಂಗಿ ಮಗಳನ್ನ ತೋರ್ಸೋದು ನಾ ಹೇಳ್ತೀನಿ ನೋಡು. ಅಲ್ಲ ನಮ್ಮ ಮನ್ಯಾಗ ಹಿರಿಯಾಕಿನ ಇಟ್ಕೊಂಡು ಸಣ್ಣಾಕಿನ ತೋರ್ಸೋದನ? ನಿಮ್ಮ ತಂಗಿ ಮನ್ಸಿಗೆ ಹ್ಯಾಂಗಾಗಕ್ಕಿಲ್ಲ. ಅಲ್ಲ ನನ್ನ ಮಗಳು ತೋರ್ಸೋದು ಬಿಟ್ಟು ತನ್ನ ಮಗಳನ್ನ ತೋರ್ಸಾಕತ್ತ ನನ್ನಂಗಿಲ್ಲನು. ಆಕೆ ಆಕಿತಿನ ದೊಡ್ಡ ಆಕಿ. ಯಾಕ ಪಾರವ್ಗೂ ನಮ್ಮ ಕಡೆ ಒಂದು ಸಂಬಂಧ ಐತಾ? ಅವ್ರನ್ನು ಇವತ್ತ ಬಾ ಅಂತೇನಿ. ಇವ್ರು ಬಂದು ನೋಡ್ಕೊಂಡು ಅಲ್ಲಿ ಹಿಂದೆಗಡೆ ಪಾರವನ್ ತೋರ್ಸೋನಂತ. ಅಲ್ರೀತಿ ಈಗ ಇವ್ರ ಗೆಳೆಯನ ಮಗಗ ಪಾರವನ್ ತೋರ್ಸೋನಂತ. ಈಗ ನೀವು ಯಾರ ನೋಡಿರಲ್ಲ, ಅವರು ಹುಡುಗಗ ನಮ್ಮ ಈಗಿನ ತೋರ್ಸಿದ್ರ ಆತ. ಅಯ್ಯಯ್ಯಯ್ಯಯ್ಯಯ್ಯ ಬಂದ್ಬಿಟ್ಲು ಎಲ್ಲಾದ್ರಾಗೂ ಅಡ್ಡ ಬಾಯಿ ಹಾಕೊಂಡು. ಅದು ಸಂಬಂಧ ಕೂಡ್ ಬರಂಗಿಲ್ಲ, ಅಣ್ಣ ತಂಗಿ ಯಾಕಾರ. ಅದಕ್ಕೆ ಹೇಳಿದ್ದು. ನಿನಗೇನು ಅರ್ಥನಾಗಂಗಿಲ್ಲ. ಎಲ್ಲಾದ್ರಾಗೂ ಬಂದು ಬಿಡ್ತಾಳ ಬಾಯಿ ತಕೊಂಡು. ಊರು ಬುಳಸ ಬಾಯಕ್ಕೆ ಹೇಳು. ಇದೇನೋ ನಮ್ಮ ಮಗಳು ಮಿನ್ಸಾಕತ್ತಾಳಲ್ಲ, ಏನವ ಏನ್ ವಿಶೇಷ ಇವತ್ತ? ಏನಿಲ್ಲ ಕಾಕ, ಅದು ನಿಮ್ಮ ಐತಲ್ಲ, ಅದರದ ಕಾಟ್ ಹೆಚ್ಚಾಗಿತ್ತು ನನ್ನ ಮನ್ಯಾಗ ಜಗಳ ತೆಗ್ದಾಳ. ಅದು ಯಾರು ನೋಡಕ್ ಬರ್ತಾರಂತ. ಮೊನ್ನೆ ನೋಡಕ್ ಬರ್ತಾರ ಅಂದ್ಲು. ಮೊನ್ನೆನೂ ತಯಾರು ಮಾಡಿ ನಿಂದ್ರಿಸಿದ್ಲ, ಅವು ಯಾವ ಬರ್ಲಿಲ್ಲ. ಇವತ್ತು ತಯಾರು ಮಾಡಿ ನಿಂದ್ರಿಸಾಳ. ಇನ್ನ ನಿಮ್ಮಣ್ಣ ಅವ್ರ ಮಾತು ಹೂಗಳು ಹಾಕಿ ದಾಟಂಗಿಲ್ಲ, ಏನಾಗಂಗಿಲ್ಲ ನಿಂದ್ರವ, ನಾಯಿನ ನಿನ್ ಲಗ್ನ ಮಾಡ್ಕೊಡಂಗಿಲ್ಲ ಅಂತಂದ. ಅದಕ್ಕೆ ತಯಾರಾಗೇನೆ. ಮಹಾರಾಣಿ ಕಣ್ಣಂತ ಅಂತ ನೋಡ್ರಿ ನಮ್ಮ ಪಾರವ. ಬಹಳ ಚಂದಾಗಿವ ಪಾರವ, ನನ್ನ ಕಣ್ಣತ್ತು. ಅಯ್ಯೋ ಏನ್ ಲಗ್ನ ಅಂತ ಬಡ್ಕೊಂತಾರ. ಸಾಲೆ ಸೆನಕಿದಾಡ್ರಿ ನಮ್ಮ ಪಾರವ. ಓದ್ಲಿ ಅಂತೇಳಿ ಅನ್ನೋದು ಬಿಟ್ಟು ನಿಮ್ಮ ಅತ್ತಿಗೆ ಲಗುನ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗೈತವಾ ಆಂಟಿ. ನಾ ಹೋಗ್ಬೇಕು. ಆಂಟಿ ಕಾಕ ತಗೋರಿ, ಇವತ್ತ ರೊಟ್ಟಿ ಪಂಚಮಿ ಅಲ್ಲ, ಅದಕ್ಕೆ ಅವ್ವ ಕೊಟ್ಟು ಬರೋಗಿ ನಿಮ್ಮ ಚಿಗವರಿಗೆ ಅಂತೇಳಿ ಅಂದ್ಲು. ತಗೋರಿ. ಹೌದು, ರೊಟ್ಟಿ ಪಂಚಮಿ ದಿನ ಅವ್ರು ಯಾರು ನೋಡಕ್ ಬರ್ತಾರೆ? ಅದು ಯಾವ್ದು ಸಿಂಗ್ಳಿಕೆ ನೋಡಕ್ ಬರ್ತೇನ? ಅವ್ರೇನು ಹಣ್ಣುಗೂ ಇಡಂಗಿಲ್ಲ ಅಂತ ಸುಮ್ಮನೆ ಹಂಗ ಬಂದು ಹಂಗ ಹೋಗ್ತಾರಂತ. ಬರ್ಲಿ, ಐತೆ ಅವ್ರದ್ದು ವ್ಯವಸ್ಥೆ. ಆಯ್ತಾಯ್ತು, ಏನಾರು ಒಂದು ವ್ಯವಸ್ಥೆ ಮಾಡಿ ಕಳಿಸು. ಸರಿ ಆಂಟಿ, ಬರ್ತೀನಿ. ನಾಳೆ ಲಗುನ ಬರ್ತೀನಂತ. ಎಲ್ಲಾರು ಒಟ್ಟಿಗೆ ಕೂಡಿ ಹಾಲು ಹಾಕೋಣಂತ. ಅಳ್ಳು ಹುರಿದಾಳವ್ವ ಇವತ್ತು ತಗೊಂಡು ಹೋಗಂದ್ಲು, ನೆನಪ ಹರಿದೆ ನಾನು. ನಾಳೆ ಬಂದು ಅಳ್ಳಿಟ್ಟು ಅದನ್ನೆಲ್ಲ ಮಾಡಿ ನಾನೇ ಪೂಜೆ ಮಾಡ್ತೀನಂತ. ಕಾಕ ನೀನು ಮನಿ ಪನಿ ಹೊಸಕ್ ಹೋಗ್ಬೇಡ, ನಾ ಬಂದು ಒರ್ಸ್ಕೊಡ್ತೀನಂತ. ಆಯ್ತವ. ಯಾ ಜನ್ಮದಾಗ ನೀನು ನನ್ನ ಸ್ವಂತ ಮಗಳಾಗಿದ್ದೀವ, ಈ ಜನ್ಮದಾಗ ಅಣ್ಣನ ಮಗಳಾಗಿ ನನ್ನ ಋಣ ತೀರ್ಸಕತ್ತೀನಿ ನೀನು. ಈ ಡೈಲಾಗ್ ಏನು ಹೊಡಿತೀರಪ್ಪ ನೀವು? ನಂಗೆ ಇಷ್ಟ ಆಗಂಗಿಲ್ಲ ನೋಡು. ಓಕೆ ಬಾಯ್.
ಆಂಟಿ ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳೋದ ನೆನಪಾರಿದೆ. ನಾನು ಕಾಲೇಜ್ನಾಗ ಎಲೆಕ್ಷನ್ ನಿಂತೀನಿ. ನೀನ ಗೆಲ್ತಿ. ಆಕೆ ಶಿವಲಿಲಿ ನಿಂತ. ಆಕಿ ಗೆಲ್ಲಂಗಿಲ್ಲ ಅಳವಾ, ನೀನ ಗೆಲ್ತಿ ಹೋಗು.